ಇವರ ಒಂದು ಸಂಘಟನೆ ನಮಗೆ ಲೋಕಸಭಾ ಚುನಾವಣೆಗೆ ಅನಿವಾರ್ಯತೆ ಇದೆ, ಪಕ್ಷಕ್ಕೆ ಅನಿವಾರ್ಯತೆ ಇದೆ ಅಂತೇಳಿ ಇವ್ರು ಗೌರವ ಕೊಟ್ಟಿದ್ದಾರೆ. ಆದ್ರೆಲ್ಲ ಒಂದು ಕಡೆ ಇವರು ಮುಖ್ಯಮಂತ್ರಿ ಸ್ಥಾನ ಏನೀಗ ಗೊಂದಲ ಕ್ರಿಯೇಟ್ ಮಾಡ್ತಿರಲ್ಲ, ಅದು ಒಂದು ಬೇಸರ ಇದೆ. ಯಾಕೆಂದರೆ ಅವರೇನು ಸೀಮಿತ ಶಾಸಕರು ಗೆಲ್ಸ್ಕೊಳ್ಳೋಕೆ ಅವ್ರು ಹೋರಾಟ ಮಾಡಿಲ್ಲ, ಇನ್ಕ್ಲೂಡ್ ಆಲ್. ಏನಿವತ್ತು 134 ಜನ ಗೆದ್ದಿದ್ದಾರೆ ಅಂದರೆ ಅದರಲ್ಲಿ ಅವ್ರ ಫಲ ಇದೆ. ಏನು ತಾಂಡಿದ್ದಾರೆ, ಫಲ ತಾಂಡಿದ್ದಾರೆ, ಅದರಲ್ಲಿ ಇವ್ರ ಬೆವರಿದೆ. ನಾಟ್ ಓನ್ಲಿ ಮೀ, ನಾನೊಬ್ಬನೇ ಅಲ್ಲ, ಟೋಟಲ್ 134 ಜನ ಶಾಸಕರು ಗೆಲ್ಲಬೇಕು ಅಂದರೆ ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರ ಬೆವರಿನ ಹನಿ ಇದೆ. ಆ ಒಂದು ಬೆವರಿನ ಹನಿಗೆ ಗೌರವ ಕೊಡಬೇಕು ಅನ್ನೋದು ನನ್ನ ವಾದ. ಇದಕ್ಕೆ ಯಾರು ವಿರೋಧ ಮಾಡ್ತಾರೆ ಅದು ಅಸಮಂಜಸ. ಯಾಕೆಂದರೆ ಹೈಕಮಾಂಡ್ ತೀರ್ಮಾನ ಅಂತಿಮ. ಏನೇ ನಾನು ಮುಖ್ಯಮಂತ್ರಿ ನಾಳೆನೇ ಮಾಡಿಬಿಡ್ರಿ ಅಥವಾ ಮುಖ್ಯಮಂತ್ರಿ ಮಾಡಿಬಿಡ್ರಿ ಅಂತ ಆಗೋದಿಲ್ಲ. ಏನು ನನ್ನ ಅಭಿಮಾನ, ಪ್ರೀತಿ, ಅವರ ಕಾರ್ಯಕ್ಷಮತೆ ಬಗ್ಗೆ ನಾನು ಕೊಟ್ಟಿರ್ಬೋದು ಬಿಟ್ಟರೆ ತೀರ್ಮಾನ ಎಲ್ಲ ಯಾರು ಮಾಡ್ತಾರೆ? ಹೈಕಮಾಂಡ್ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಯಾವುದೇ ಶಾಸಕರಿರಲಿ, ಯಾವುದೇ ಮುಖಂಡರಿರಲಿ, ಹೈಕಮಾಂಡ್ನ ಸ್ವಾಗತ ಮಾಡಬೇಕು, ಹೈಕಮಾಂಡ್ ಮೇಲೆ ಹೇಳ್ಬೇಕು ಬಿಟ್ಟರೆ ಸುಮ್ಮನೆ ನಮ್ಮ ಪಕ್ಷದಲ್ಲಿ ಗೊಂದಲ ಕ್ರಿಯೇಟ್ ಮಾಡೋದು, ಸುಮ್ಮನೆ ಅದಾಗಲ್ಲ ಇದಾಗ್ತದೆ, ಮುಖ್ಯಮಂತ್ರಿ ಇದ್ದಾರೆ 2028ಕ್ಕೆ ನೋಡೋಣ, 2028ಕ್ಕೆ ಆಗ್ತಾರೆ, ಇವೆಲ್ಲ ಗೊಂದಲ ಕ್ರಿಯೇಟ್ ಆಗಬಾರ್ದು.